ಬೇಲ್ ಮೇಲೆ ಹೊರಗಿದಾರಲ್ಲ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಇವತ್ತು ಮುಖಾಮುಖಿಯಾಗಿದ್ದಾರೆ. ಅದರಲ್ಲೂ A1 ಪವಿತ್ರ ಮತ್ತು ಎರಡನೇ ಆರೋಪಿ ದರ್ಶನ್ 6 ತಿಂಗಳ ಬಳಿಕ ಎದುರಾಗಿದ್ದು ಗಮನ ಸೆಳೆಯಿತು. ಕೋರ್ಟ್ ಹಾಲ್ನಲ್ಲೇ ಪವಿತ್ರ ದರ್ಶನ್ರ ಆರೋಗ್ಯವನ್ನು ವಿಚಾರಿಸಿದ್ರು. ದಾಸ ಬೆನ್ನು ತಟ್ಟಿ ಸಂತೈಸಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಪವಿತ್ರ ಗೌಡ 6 ತಿಂಗಳು ಅವಳಲ್ಲಿ ಇವನಿಲ್ಲಿ ಅಂತಿದ್ದೋರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಇಬ್ಬರ ನಡುವೆ ದೊಡ್ಡ ಕಂದಕವನ್ನೇ ಕೊರೆದಿತ್ತು. ಆದ್ರೀಗ ಜಾಮೀನಿನ ವೇಳೆ ಕೋರ್ಟ್ ವಿಧಿಸಿದ್ದ ಷರತ್ತು ಸುಬ್ಬಿ ಮತ್ತೆ ಎದುರು ಬದಲಾಗುವಂತೆ ಮಾಡಿದೆ. ಬಾಕಿ ಕಸ್ಟಡಿಯಲ್ಲಿ ದರ್ಶನ್ ಪವಿತ್ರ ಗೌಡ ಎದುರಾಗ್ತಾ ಇದ್ರು. ಯಾವಾಗ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಹೋದ್ರೋ ಅಲ್ಲಿಂದ ಇಬ್ಬರು ಮುಖತಃ ಭೇಟಿಯಾಗುವ ಪ್ರಮೇಯವೇ ಬಂದಿರಲಿಲ್ಲ. ಆದ್ರೀಗ ಸುದೀರ್ಘ ಅರ್ಧ ವರ್ಷದ ಬಳಿಕ ಭೇಟಿಯಾಗಿದ್ದಾರೆ. ಕೋರ್ಟ್ ಜಾಮೀನು ಮಂಜೂರು ಮಾಡಿದ ವೇಳೆ ತಿಂಗಳಿಗೊಮ್ಮೆ ವಿಚಾರಣೆಗೆ ಬರಬೇಕು ಅಂತ ಹೇಳಿತ್ತು. ಅದರಂತೆ ಇವತ್ತು ದರ್ಶನ್ ಪವಿತ್ರ ಸೇರಿದಂತೆ ಪ್ರಕರಣದ 17 ಆರೋಪಿಗಳು ಬೆಂಗಳೂರಿನ 57ನೇ CCH ಕೋರ್ಟ್ಗೆ ಹಾಜರಾಗಿದ್ರು. ದರ್ಶನ್ ಮುಖ ನೋಡ್ತಿದ್ದಂತೆ ಪವಿತ್ರ ಭಾವುಕರಾಗ್ಬಿಟ್ರು. ಗೆಳೆಯ ದರ್ಶನ್ ಆರೋಗ್ಯ ವಿಚಾರಿಸಿದ್ರು. ನಂತರ ದಾಸ ಪವಿತ್ರಾಳ ಬೆನ್ನು ತಟ್ಟಿ ಸಂತೈಸಿದ. ಇನ್ನು ಆರೋಪಿ 15 ಮತ್ತು 17ಕ್ಕೆ ಶ್ಯೂರಿಟಿ ನೀಡಬೇಕು ಅಂತ ತಿಳಿಸಿದ ಕೋರ್ಟ್ ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿತು. ಇದಷ್ಟೇ ಅಲ್ಲದೆ ದರ್ಶನ್ಗೆ ಮೈಸೂರಿಗೆ ಹೋಗೋದಕ್ಕೆ ಕೋರ್ಟ್ 5 ದಿನಗಳ ಕಾಲಾವಕಾಶ ಕೊಟ್ಟಿದೆ. ಪವಿತ್ರ ಗೌಡಗೆ ಕೂಡ ಹೊರ ರಾಜ್ಯಗಳ ದೇಗುರುಗಳಿಗೆ ಹೋಗೋದಕ್ಕೂ ಅನುಮತಿ ನೀಡಿದೆ. ಈ ಮಧ್ಯೆ 6 ತಿಂಗಳು ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದ ಸುಬ್ಬಿಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್ TV9.